ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಭಾಲ್ಕಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಇಂದು ಲೋಕಸಭೆ ಸಂಸದ ಸಾಗರ್ ಖಂಡ್ರೆ ಶಂಕುಸ್ಥಾಪನೆ ನೆರವೇರಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ವಿಶೇಷ ಪ್ರಯತ್ನದಿಂದ ಒಟ್ಟು 2.29 ಕೋಟಿ ಅನುದಾನದಲ್ಲಿ ಈ ಅಭಿವೃದ್ಧಿ ಕಾಮಗಾರಿಗಳು ಜಾರಿಗೆ ಬರುತ್ತಿವೆ. ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು, ರಸ್ತೆ ಅಭಿವೃದ್ಧಿಯಿಂದ ಗ್ರಾಮಗಳ ನಡುವಿನ ಸಂಪರ್ಕ ವ್ಯವಸ್ಥೆ ಸುಧಾರಣೆಯಾಗಲಿದೆ. ರೈತರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ಅನುಕೂಲವಾಗುವ ಉದ್ದೇಶದಿಂದ ಗುಣಮಟ್ಟದ ರಸ್ತೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಲಾಯಿತು. ಇದೇ ವೇಳೆ ಕೆಲವು ಗ್ರಾಮಗಳಲ್ಲಿ ಹೊಸ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೂ ಚಾಲನೆ ನೀಡಲಾಗಿದ್ದು, ಮಕ್ಕಳಿಗೆ ಉತ್ತಮ ಶೈಕ್ಷಣಿಕ ಹಾಗೂ ಪೌಷ್ಟಿಕ ವಾತಾವರಣ ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಂಡಿದೆ. ಗ್ರಾಮೀಣ ಪ್ರದೇಶದ ಮಹಿಳೆಯರು ಹಾಗೂ ಮಕ್ಕಳ ಕಲ್ಯಾಣಕ್ಕೆ ಅಂಗನವಾಡಿ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಗೋ ಹತ್ಯೆ ಸಂಪೂರ್ಣ ನಿಲ್ಲಿಸಬೇಕು ಎಂದು ಶಾಸಕ ಶರಣು ಸಲಗರ್ ಆಗ್ರಹಿಸಿದ್ದಾರೆ. ತಮ್ಮ ಫೇಸ್ಬುಕ್ ಲೈವ್ ಮೂಲಕ ಮಾತನಾಡಿದ ಅವರು, ಗೋಮಾತೆಗೆ ಹಿಂದೂ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವಿದ್ದು, ಬಸವಣ್ಣನವರ ನಾಡಿನಲ್ಲಿ ಗೋ ರಕ್ಷಣೆಗೆ ತಾವು ಸದಾ ನಿಂತಿರುತ್ತೇನೆ ಎಂದು ಹೇಳಿದರು. ಗೋಮಾತೆಗೆ ಸರಿಸಮನಾದದ್ದು ಯಾವುದೂ ಇಲ್ಲ. ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಗೋವು ಪೂಜನೀಯ ಸ್ಥಾನ ಹೊಂದಿದೆ. ಬಸವಣ್ಣನವರ ತತ್ವಗಳನ್ನು ಪಾಲಿಸುವ ನಾಡಿನಲ್ಲಿ ಗೋ ಹತ್ಯೆ ನಡೆಯಬಾರದು ಎಂದರು. ಹಿಂದೂ ಸಮಾಜದ ಜನರಿಗೆ ಮನವಿ ಮಾಡಿಕೊಂಡ ಶಾಸಕ ಶರಣು ಸಲಗರ್, ಯಾವುದೇ ಕಾರಣಕ್ಕೂ ಗೋಮಾತೆಗಳನ್ನು ಮಾರಬೇಡಿ. ಹಣದ ಆಸೆಗಾಗಿ ಗೋವುಗಳನ್ನು ಮಾರಾಟ ಮಾಡುವುದರಿಂದ ಸಮಾಜದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತದೆ ಎಂದು ಹೇಳಿದರು. ಇದೇ ವೇಳೆ ಭಾವನಾತ್ಮಕವಾಗಿ ಮಾತನಾಡಿದ ಅವರು, ನಮ್ಮ ತಂದೆಯೇ ಈ ರೀತಿಯ ಕೆಲಸ ಮಾಡಿದರೂ ಸಹ ಅದನ್ನು ನಾನು ಒಪ್ಪುವುದಿಲ್ಲ. ಗೋಮಾತೆಯನ್ನು ಮಾರಾಟ ಮಾಡುವವರು ನಿರ್ವಂಶವಾಗಬೇಕು ಎಂಬುದು ನನ್ನ ಅಭಿಪ್ರಾಯ ಎಂದು ಹೇಳಿಕೆ ನೀಡಿದರು. ಶಾಸಕರ ಈ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದ್ದು, ಪರವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ. ಕೆಲವರು ಗೋರಕ್ಷಣೆಯ ಕುರಿತು ಅವರ ನಿಲುವನ್ನು ಬೆಂಬಲಿಸಿದರೆ, ಇನ್ನು ಕೆಲವರು ಹೇಳಿಕೆಯ ಭಾಷೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೆಲ ವಿಚಾರಗಳನ್ನ ನಾನೊಬ್ಬ ಶಾಸಕನ ಅಂದಕ್ಕಿಂತ ದೊಡ್ಡದಾಗಿ ನಾನೊಬ್ಬ ಗೋರಕ್ಷಕ ಅಂತ ಹೇಳಿ ನಾನು ಹೇಳ್ಕೋಬೇಕು ಅಂತ ನನಗೆ ಹೆಮ್ಮೆ ಆಗ್ತದೆ. ಸ್ನೇಹಿತರೆ, ಯಾಕಪ್ಪ ಶಾಸಕನಕ್ಕಿಂತ ಗೋರಕ್ಷಕನ ಸ್ಥಾನ ಯಾಕೆ ದೊಡ್ಡದು? ನಾನು ಸಣ್ಣವಿದ್ದಾಗ ನಮ್ಮ ಮುತ್ಯ ಈಗಿಲ್ಲ. ನಮ್ಮ ಮುತ್ಯ ನನಗೆ ಏನ್ ಮಾಡ್ತಾ ಇದ್ದ? ಗೋವಿನ ಮೂತ್ರ ತಗೊಂಡು ಅವನು ಕುಡಿತಾ ಇದ್ದ. ಅದೇ ಗೋವಿನ ಮೂತ್ರದಿಂದ ನನ್ನ ಮುಖ ತೊಳಿತಾ ಇದ್ದ. ಆ ದಿನಗಳು ನನಗೆ ಇವತ್ತಿಗೂ ಕೂಡ ಸ್ನೇಹಿತರೆ ನೆನಪಿದೆ. ಗೋ ಮಾತೆ ಅದು, ಅದಕ್ಕೆ ಸರಿ ಸಮಾನವಾದಂತದ್ದು ಇನ್ನೊಂದು ಈ ಜಗತ್ತಿನಲ್ಲಿಲ್ಲ ಅಂತ ಹೇಳಿ ನಾವು ನಂಬುದವರು, ನಾವು ಹಿಂದೂಗಳು. ಸ್ನೇಹಿತರೆ, ಈ ನೆಲದಲ್ಲಿ ಗೋವುಗಳ ಸಂರಕ್ಷಣೆ ಆಗಬೇಕು. ಗೋವುಗಳ ಸಂರಕ್ಷಣೆ ಆಗಬೇಕು. ಗೋವುಗಳು ಉಳಿಬೇಕಾದ್ರೆ ನಂದಿ ಉಳಿಬೇಕು, ಎತ್ತುಗಳು ಉಳಿತಕ್ಕಂಥ ಕೆಲಸ ಈ ನಾಡಿನಲ್ಲಿ ಆಗಬೇಕು. ಸ್ನೇಹಿತರೆ, ಸುಮಾರು ವರ್ಷಗಳಿಂದ ಕೈಲಾದಷ್ಟು ಒಂದು ಸಣ್ಣ ಪ್ರಯತ್ನ, ಒಂದು ಅಳಿಲು ಸೇವೆ ಗೋಗಳನ್ನ ಉಳಿಸಲಿಕ್ಕಾಗಿ ನಾನು ಮಾಡ್ತಾ ಇದ್ದೇನೆ. ಬದುಕಿರುವವರೆಗೂ ಕೂಡ ಆ ಗೋವುಗಳು ಉಳಿಸಲಿಕ್ಕಾಗಿ, ಆ ಸಂತತಿ ಬೆಳೆಸಲಿಕ್ಕಾಗಿ ಮೈಯಲ್ಲಿ ಉಸಿರಿರುವವರೆಗೆ ನಾನು ಪ್ರಾಮಾಣಿಕವಾಗಿ ಆ ಕೆಲಸ ಮಾಡ್ತೇನೆ. ವಿಶೇಷವಾಗಿ ನಾನು ಗೋರಕ್ಷಣೆ ಕೆಲಸ ಮಾಡ್ತಕ್ಕಂಥ ಸಮಯದೊಳಗ ಒಬ್ಬ ಸ್ನೇಹಿತ ಎಲ್ಲಿಂದೋ ಕಮಿಟ್ ಮಾಡಿದ್ದ. ಬಹುತೇಕಾದ ಮುಸ್ಲಿಂ ಇರಬಹುದು. ಶರಣು ಸಲಗರ್, ನೀನು ಮಗಲ ಗೋವುಗಳು ಎತ್ತುಗಳು ಖಡ್ಗರಿಗೆ ಮಾರೋದು ನಿಂದಿಸ್ಬೇಕಂತ ಹೇಳಿ ನಿಮ್ ಹಿಂದೂ ಒಳಗೆ ಹೇಳಪ್ಪ ಅಂತ ಹೇಳಿ ಒಂದು ಕಮೆಂಟ್ ನೋಡಿ ನಿಜವಾಗಿ ನನಗೆ ನೋವಾಯ್ತು. ಒಂದ್ ಕಡೆ ಆ ಮಾತು ಸತ್ಯ. ಅದು ಸಮಸ್ತ ಹಿಂದೂ ಸಮಾಜದ ನನ್ನ ಸ್ನೇಹಿತರಿಗೆ, ರೈತರಿಗೆ ಕೈ ಮುಗಿದು, ಈ ಬಸವ ಕಲ್ಯಾಣದ ನೆಲದಿಂದ ನಿಮಗೆ ಕೈ ಮುಗಿದು ನಾನು ವಿನಂತಿಯನ್ನ ಮಾಡ್ತೇನೆ. ಯಾವ ಆಕಳು ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಪೀಳಿಗೆಗಾಗಿ 15 ವರ್ಷ ಸತತ ಹಾಲು ಕೊಟ್ಟು ನಿಮ್ಗೆ ದೊಡ್ಡವರಾಗಿ ಮಾಡ್ತದೋ, ಯಾವ ಎತ್ತು ನಿಮ್ಮ ಮನೆಯೊಳಗೆ 15-20 ವರ್ಷ ದುಡಿದು ನಿಮ್ಮ ಕುಟುಂಬಕ್ಕೆ ಆಸರೆಯಾಗಿ ಬೆನ್ನೆಲುಬಾಗಿ ನಿಂತು
ನಿಮ್ಮ ಬದುಕಿಗೆ ಆಸರೆಯಾದಂತ ಎತ್ತಿಗೆ ವಯಸ್ಸಾದ ಬಳಿಕ ನೀವೇನ್ ಮಾಡ್ತೀರಿ, ಖಟಗರಿಗೆ ಒಯ್ದು ಮಾರ್ತಿರಲ್ಲ, ಧಿಕ್ಕಾರವಾಗ್ಲಿ ಅಂತ ಹೇಳಿ ಅಂತವ್ರಿಗೆ ನಾನು ಒಂದು ವೇಳೆ ಈ ತಪ್ಪು ನನ್ನ ತಂದೆನೂ ಕೂಡ ಮಾಡಿದ್ರ ಅಂತರ ವಂಶ ನಿರ್ವಂಶವಾಗಲಿ ಅಂತ ಹೇಳಿ ನನಗೆ ಹೇಳ್ಬೇಕನ್ನಿಸ್ತದ. ಆದ್ರೂ ಕೂಡ ಒಬ್ಬ ಶಾಸಕನಾಗಿ ಇಂಥ ಕೆಟ್ಟ ಪದಗಳು ನನ್ನಿಂದ ಬರಬಾರದು ಸ್ನೇಹಿತರೆ. ಕೈ ಮುಗಿತೇನೆ, ನಿಲ್ಲಿಸಬೇಕು ಆ ಕೆಲಸ ನೀವು. ಆಳ್ವಾಸ್ ಪಟ್ಟಣದಲ್ಲಿರುವ ಐತಿಹಾಸಿಕ ರಾಘವ್ ಚೈತನ್ಯ ಶಿವಲಿಂಗ ಸ್ಥಳಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡೆಯಲು ಮುಂದಾಗಿರುವುದನ್ನು ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಅವರು, ಆಳ್ವಾಸ್ನಲ್ಲಿರುವ ರಾಘವ್ ಚೈತನ್ಯ ಲಿಂಗವಿರುವ ಪವಿತ್ರ ಸ್ಥಳವನ್ನು ಕೆಲವರು ಲಾಡ್ಲೆ ಮಾಶಕ್ ದರ್ಗಾ ಎಂದು ರೂಪಾಂತರ ಮಾಡಿಕೊಂಡಿದ್ದಾರೆ ಎಂಬ ಆರೋಪವನ್ನು ಪುನರ್ ಉಚ್ಚರಿಸಿದರು. 3 ವರ್ಷಗಳ ಹಿಂದೆ ಶಿವರಾತ್ರಿ ಸಂದರ್ಭದಲ್ಲಿ ಹಿಂದೂ ಭಕ್ತರು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ತೆರಳಿದ್ದ ವೇಳೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿ ಕೆಲ ದುಷ್ಕರ್ಮಿಗಳು ತಲ್ವಾರ್, ಕತ್ತಿ, ಕೊಡಲಿ, ಕಾರದ ಪುಡಿ ಹಾಗೂ ಕಲ್ಲುಗಳಿಂದ ದಾಳಿ ನಡೆಸಿದರು ಎಂದು ಹೇಳಿದರು. ಆ ಘಟನೆ ವೇಳೆ ಹಲವರು ಹಿಂದೂ ಭಕ್ತರು ಗಾಯಗೊಂಡಿದ್ದು, ಸಾರ್ವಜನಿಕ ಆಕ್ರೋಶದ ಹಿನ್ನೆಲೆಯಲ್ಲಿ ಅಂದಿನ ಸರ್ಕಾರ ಹಲವು ಮುಸ್ಲಿಂ ಯುವಕರ ವಿರುದ್ಧ ಪ್ರಕರಣ ದಾಖಲಿಸಿತ್ತು. ಆದರೆ ಇದೀಗ ಕಾಂಗ್ರೆಸ್ ಸರ್ಕಾರ 13 ಜನರ ಮೇಲಿನ ಪ್ರಕರಣಗಳನ್ನು ವಾಪಸ್ ಪಡೆಯಲು ಮುಂದಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದ್ದು, ಇದು ಕಾನೂನು ಮತ್ತು ನ್ಯಾಯ ವ್ಯವಸ್ಥೆಗೆ ಧಕ್ಕೆ ತರುವ ಕ್ರಮ ಎಂದು ಭಗವಂತ್ ಖೂಬಾ ಆರೋಪಿಸಿದರು. ಧಾರ್ಮಿಕ ಸ್ಥಳಗಳ ಪಾವಿತ್ರ್ಯ ಕಾಪಾಡುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ದಾಳಿಗೆ ಒಳಗಾದ ಹಿಂದೂ ಭಕ್ತರಿಗೆ ನ್ಯಾಯ ಸಿಗಬೇಕು. ರಾಜಕೀಯ ಲಾಭಕ್ಕಾಗಿ ಪ್ರಕರಣಗಳನ್ನು ವಾಪಸ್ ಪಡೆಯುವುದು ಸರಿಯಲ್ಲ ಎಂದು ಅವರು ಹೇಳಿದರು. ಈ ವಿಚಾರ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದ್ದು, ಸರ್ಕಾರದ ನಿರ್ಧಾರ ಕುರಿತು ವಿವಿಧ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸುತ್ತಿವೆ. ಸಮಸ್ತ ಶಿವಭಕ್ತರಿಗೆ ನನ್ನ ಪ್ರಣಾಮಗಳು. ಕರ್ನಾಟಕದ ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಲಜ್ಜೆಗೆಟ್ಟ ಸರ್ಕಾರ. ಒಂದಿಂಚು ಬಹುಸಂಖ್ಯಾತರ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನುವಂಥ ಮನೋಭಾವನೆಯನ್ನ ಸಂಪೂರ್ಣವಾಗಿ ಸತ್ತು ಹೋಗಿದೆ. ಕೇವಲ ಮುಸಲ್ಮಾನರಿಗೆ ಓಲೈಕೆ ಮಾಡುವಂತ ಸರ್ಕಾರವನ್ನು ಕೊಡ್ತಾ ಇದ್ದಾರೆ. ಈ ವಿಷಯ ಹೇಳಿಕೆ ಕಾರಣ, ಆಳಂದ್ ನಗರದಲ್ಲಿ ಪುರಾತನ ರಾಘವ ಚೈತನ್ಯ ಮಠವನ್ನ ಮುಸಲ್ಮಾನರು ಅತಿಕ್ರಮಣವನ್ನ ಮಾಡಿ ಇವತ್ತಲ್ಲಿ ಲಾಡ್ಲೆ ಮಶಾಲ್ ದರ್ಗಾ ಅನ್ನುವಂಥದ್ದನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ನಾನು ಕೇಂದ್ರದಲ್ಲಿ ಮಂತ್ರಿ ಇದ್ದಾಗ ಶಿವರಾತ್ರಿ ದಿನದಂದು ಅಲ್ಲಿರುವಂತ ಶಿವಲಿಂಗ ಪೂಜಕ್ಕಾಗಿ 16,000 ಭಕ್ತರು ನಾವು ಸರ್ಕಾರದ ಅನುಮತಿಯೊಂದಿಗೆ ಅಲ್ಲಿ ಹೋದಾಗ ಅಲ್ಲಿನ ಮುಸಲ್ಮಾನರು ಪ್ರತಿಯೊಂದು ಮನೆಯಲ್ಲಿ ಶಸ್ತ್ರಾಸ್ತ್ರಗಳನ್ನು, ಕೊಡಲಿ, ಬರ್ಚಿ, ಕಲ್ಲು ಪುಡಿ, ಕಲ್ಲುಗಳು, ಖಾರದ ಪುಡಿ ಎಲ್ಲವಿಟ್ಟುಕೊಂಡು ನಮ್ಮ ಹಿಂದೂಗಳ ಮೇಲೆ ಕಲ್ಲಿಸಿದ್ದಾರೆ, ದಂಗೆಯನ್ನು ಮಾಡಿದ್ದಾರೆ. ಆ ದಂಗೆ ಪರಿಣಾಮವಾಗಿ ಸುಮಾರು 13ಕ್ಕೂ ಹೆಚ್ಚು ಸರ್ಕಾರದ ಕಡೆಯಿಂದ ಕೇಸ್ಗಳನ್ನಾಗಿದ್ದಾವೆ. ಆದರೆ ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರ ಅದು 13 ಕೇಸ್ಗಳು ಹಿಂಪಡೆದು ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ ದುಸ್ಸಾಹಸವನ್ನ ಮಾಡಿದ್ದಾರೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಹಿಂದೂಗಳು ಸಹಿಸುವುದಿಲ್ಲ ಅನ್ನುವಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ 13 ಕೇಸ್ಗಳನ್ನು ಹಿಂಪಡೆದಿದ್ದಕ್ಕಾಗಿ ನಾನು ಖಂಡಿಸುತ್ತೇನೆ, ಧಿಕ್ಕರಿಸುತ್ತೇನೆ. ಜೈ ಶಂಕರ್, ಜೈ ಜೈ ಭೋಲೆನಾಥ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು 3 ದಿನಗಳ ರಾಜ್ಯ ಭೇಟಿಗೆ ಆಗಮಿಸಿರುವುದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಕರ್ನಾಟಕದಲ್ಲಿ 2028ರ ವಿಧಾನಸಭಾ ಚುನಾವಣೆಗೆ ಮುನ್ನ ಪಕ್ಷದ ಅದೃಷ್ಟ ಬದಲಾವಣೆಗೆ ಇದು ಮುನ್ನಡೆಯಾಗಬಹುದು ಎಂದು ವಿಶ್ಲೇಷಿಸಲಾಗುತ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭರ್ಜರಿ ಗೆಲುವಿನ ನಂತರ ಅವರು ರಾಜ್ಯಕ್ಕೆ ಭೇಟಿ ನೀಡುತ್ತಿರುವುದು ವಿಶೇಷ ಮಹತ್ವ ಪಡೆದಿದೆ.
ಆ ಗೆಲುವಿಗೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಶೀಲನೆ ಎಸ್ಐಆರ್ ಕಾರಣವಾಗಿದೆ ಎಂದು ವಿರೋಧಿಗಳು ಟೀಕಿಸಿದರು ಎಂದು ಅವರು ಪಕ್ಷದ ಎಸ್ಐಆರ್ ವಿಭಾಗದೊಂದಿಗೆ ಕೂಡ ಚರ್ಚೆ ನಡೆಸಲಿದ್ದಾರೆ ಎಂದು ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಶಾಸಕರು ಸಂಸದರು ಸೇರಿದಂತೆ ಹಲವು ಮುಖಂಡರೊಂದಿಗೆ ಸಭೆ ನಡೆಸಲಿದ್ದು ನಗರದ ಹೊರವಲಯದ ರಿಸಾರ್ಟ್ನಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ ಸೋಮವಾರ ನಿತಿನ್ ನಬೀನ್ ಅವರು ಪಕ್ಷದ ಪ್ರಮುಖ ನಾಯಕರು ಮತ್ತು ಆರ್ಎಸ್ಎಸ್ ಕಾರ್ಯಕರ್ತರನ್ನು ಭೇಟಿ ಮಾಡಿ ತಮ್ಮ ಪ್ರವಾಸವನ್ನು ಮುಗಿಸುವ ಸಾಧ್ಯತೆ ಇದೆ. ಅವರ ಭೇಟಿಯ ಪ್ರಮುಖ ಫಲಿತಾಂಶಗಳು ಪಕ್ಷದ ಪುನರ್ ಸಂಘಟನೆಗೆ ದಾರಿ ಮಾಡಿಕೊಡಬಹುದು. ಅಗತ್ಯವಿದ್ದರೆ ಈ ವಿಚಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಚರ್ಚಿಸಲಾಗುತ್ತದೆ ಎಂದು ತಿಳಿದು ಬಂದಿದೆ. ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ರೀ. सर ओके सर आ जाइए सर क्या स्टेटस है? रिसीव कर लिए? बस 2 मिनट में एग्जिट हो रहे हैं. यस सर. बहुत बहुत शुभकामना. ठीक है सर. साउथ में भी वेस्ट बंगाल नेक्स्ट कर्नाटक तेलंगाना. सर ಹೋಗಬೇಡಿ ದೊಡ್ಡಗೌಡ ಸರ್ ಹೋಗಬೇಡಿ ಸರ್. रविकुमार देवर चीफ विप ಓಕೆ ಸರ್ ಓಕೆ. सर आता सर आता सर ಒಂದು ಗ್ರೂಪ್ ಸರ್ ಈ ಗ್ರೂಪ್ ಇದೆ ಸರ್ ಸರ್ ಒಂದು ಗ್ರೂಪ್ ನಿಂತ್ಕೊಂಡ್ಬಿಡಿ. ಉತ್ತರಾಖಂಡದ ರುದ್ರಪ್ರಯಾಗದಲ್ಲಿ ಭೀಕರ ಭೂಕುಸಿತ ಸಂಭವಿಸಿದ್ದು ಬಂಡೆಗಳು ಬಿದ್ದು ಓರ್ವ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ರುದ್ರಪ್ರಯಾಗ್ ಜಿಲ್ಲೆಯ ಸೋನ್ಪ್ರಯಾಗ್ ಪ್ರದೇಶದ ಹನುಮಾನ್ ಬ್ಯಾರಿಯರ್ ಸಮೀಪ ಈ ದುರ್ಘಟನೆ ಸಂಭವಿಸಿದ್ದು ಬೆಟ್ಟದ ಅಂಚಿನ ಭಾಗ ಏಕಾಏಕಿ ತುಂಡಾಗಿದೆ. ಮೇಲ್ಭಾಗದಿಂದ ಏಕಾಏಕಿ ಬಂಡೆಗಳು ಮತ್ತು ಕಲ್ಲುಗಳು ಜಾರಿ ಬಿದ್ದ ಪರಿಣಾಮ ಕೆಳಗಿದ್ದವರು ಅವಶೇಷಗಳಡಿ ಸಿಲುಕಿಕೊಂಡಿದ್ದಾರೆ. ಈ ದುರಂತದಲ್ಲಿ ಒಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು ಮತ್ತೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವಿಚಾರ ತಿಳಿದ ಕೂಡಲೇ ಸ್ಥಳಕ್ಕಾಗಮಿಸಿದ ಎಸ್ಡಿಆರ್ಎಫ್ ಮತ್ತು ಪೊಲೀಸರು ತುರ್ತು ಕಾರ್ಯಾಚರಣೆ ನಡೆಸಿದ್ದು ಈ ವೇಳೆ ಇಬ್ಬರನ್ನು ರಕ್ಷಿಸಿದ್ದಾರೆ. ಆದರೆ ಅವಶೇಷಗಳಡಿ ಸಿಲುಕಿದ್ದ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಮೃತ ವ್ಯಕ್ತಿಯನ್ನು ಸ್ಥಳೀಯ ಪ್ರಜೆ ಎಂದು ಗುರುತಿಸಲಾಗಿದೆ. ಗಾಯಾಳುಗಳು ನೇಪಾಳ ಪ್ರಜೆಗಳು ಎನ್ನಲಾಗಿದೆ. ಅಂತೆಯೇ ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಎಂಆರ್ಪಿ ಸೋನ್ಪ್ರಯಾಗ್ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಅವರನ್ನು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.